ಅಭಿವೃದ್ಧಿಗೆ ದುಡ್ಡಿಲ್ಲ. ಯಾವ ಯೋಜನೆ ನಿಲ್ಲಿಸಿದ್ದೇವೆ ನಾವು? ನೀರಾವರಿ ಯೋಜನೆ ಯಾವುದಾದ್ರೂ ನಿಂತಿದೆಯಾ? ಅಥವಾ ಯಾವುದಾದ್ರೂ ರಸ್ತೆ ಕೆಲಸಗಳ ಕಾಮಗಾರಿಗಳು ನಿಂತಿದ್ದಾವ? ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಆಪಾದನೆ ಮಾಡಬೇಕು ಅವರಿಗೆ ಅಂಥೇಳಿ. ಈಗ ಅವರಿಗೆ ವಿಧಿ ಇಲ್ಲ. ಆ ವಿಧಿ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಜನ ಗಮನಿಸ್ತಾರೆ. ಜನ ಏನು ಸುಮ್ಮನೆ ಇರೋದಿಲ್ಲ. ಅವ್ರು ಮಾತನಾಡದೇ ಇರ್ಬೋದು, ರಿಯಾಕ್ಟ್ ಮಾಡದೇ ಇರ್ಬೋದು, ಆದರೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಆ ಸದೃಢತೆ ಎಲ್ಲಿವರೆಗಿದೆ ಅನ್ನೋದನ್ನು ಗಮನಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ರವಿ ಧಾಣಿಗ ಇರ್ಬೋದು, ಬಾಬು ಅವರು ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಅವರವರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಮೊನ್ನೆ ತಾನೇ ಚುನಾವಣೆ ಆಯಿತು, ಬೈ ಎಲೆಕ್ಷನ್ಸ್ ಆಯಿತು. ಒಂದು ವೇಳೆ ಜನ ಆಕ್ರೋಶದಿಂದ ಇದ್ದಿದ್ರೆ ಅಥವಾ ಜನ ಸಮಾಧಾನದಿಂದ ಇಲ್ಲದಿದ್ದರೆ ನಮ್ಮನ್ನು ತಿರಸ್ಕಾರ ಮಾಡ್ಬೋದಿತ್ತಲ್ಲ. 3 ಕ್ಷೇತ್ರದಲ್ಲಿ ನಮ್ಮನ್ನು ಆರಿಸಿದೆ. ಯಾವ ಕ್ಷೇತ್ರದಲ್ಲಿ? ಹಾವೇರಿಯಲ್ಲಿ ನಮ್ಮ ಸಿಗ್ಗಾಂವ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ. ಇಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಏನು ಹೈಫೈ ಚುನಾವಣೆ ಗೆದ್ದಾಗೋಗಿತ್ತು. ಅರ್ಜಿ ಹಾಕಿದ ತಕ್ಷಣ ಅವ್ರು ಅಲ್ಲೇ ಗೆದ್ದೋಗಿದ್ರು. ಇವತ್ತು ಯಾವ ಪರಿಸ್ಥಿತಿ ಬಂತು? ಜನ ಒಂದು ವೇಳೆ ತಿರಸ್ಕಾರ ಮಾಡೋದಾಗಿದ್ದರೆ ಅವತ್ತೇ ನಮ್ಮನ್ನು ತಿರಸ್ಕಾರ ಮಾಡಿರೋರು. ಆಕ್ರೋಶ ಮಾಡೋದಿದ್ರೆ ಆಕ್ರೋಶ ತಿರಸ್ಕಾರದ ಮೂಲಕ ತೋರಿಸ್ಬಿಡೋರು. ಆದ್ದರಿಂದ ನಮ್ಮನ್ನು, ನಮ್ಮ ಆಡಳಿತವನ್ನು, ನಮ್ಮ ಏನು ಭರವಸೆಯನ್ನು ಕೊಟ್ಟಿದ್ದು ಅದನ್ನೆಲ್ಲ ಒಪ್ಪಿದ್ದಾರೆ ಅಂಥೇಳಿ ಇದು ಒಂದು ಇಂಡಿಕೇಶನ್ ಅಂತ ನಾನು ಭಾವಿಸ್ಕೊಳ್ತೇನೆ. ನಿಮ್ದೇನಾರ ಪ್ರಶ್ನೆ ಇದ್ದರೆ ಕೇಳ್ಬೋದು. ನೋಡಿ, ಇದು ಒಂದು ವಿಪರ್ಯಾಸ. ಇದು ಸಮ್ ಸಾರ್ಟ್ ಆಫ್ ಎ ಜೋಕ್ ಇಟ್ ಈಸ್. ಇವತ್ತು ನಮ್ಮ ಮೇಲೆ ನೀವು ಬೆಲೆ ಏರಿಕೆ ಮಾಡಿದ್ರಿ ಅಂತ ಹೇಳಿದರು, ಹೌದಾ? ಬೆಲೆ ಏರಿಕೆ ಯಾವ ಕಾರಣಕ್ಕಾಯಿತು? ಕೇಂದ್ರದ ಆಡಳಿತದಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆದದ್ರಿಂದ, ಅವರ ಟ್ಯಾಕ್ಸ್ ಸ್ಟ್ರಕ್ಚರ್ ಜಾಸ್ತಿ ಆದದ್ರಿಂದ ಇಡೀ ದೇಶದಲ್ಲಿ ಜಾಸ್ತಿ ಆಯಿತು. ಆಯ್ತಪ್ಪ, ನಾವು ಮಾಡಿಬಿಟ್ಟು ನಮ್ಮ ಮೇಲೆ ಅಪಾದನೆ ಮಾಡಿದ್ದೀರಿ, ಸಂತೋಷ. ನೀವ್ಯಾಕೆ ಟ್ಯಾಕ್ಸ್ ಇದನ್ನು ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ? ನೀವ್ಯಾಕೆ ಗ್ಯಾಸ್ ಜಾಸ್ತಿ ಮಾಡಿದ್ರಿ? ಒಂದು ಸಿಲಿಂಡ್ರಿಗೆ 50 ರೂಪಾಯಿ ಜಾಸ್ತಿ ಮಾಡ್ತಿರಲ್ಲ, ಬೆಲೆ ಜಾಸ್ತಿ ಅಲ್ವಾ? 2 ರೂಪಾಯಿ ಚಾರ್ಜ್ ಪೆಟ್ರೋಲ್ ಡೀಸೆಲ್ ಮಾಡ್ತಿರಲ್ಲ, ಜಾಸ್ತಿ ಅಲ್ವಾ? ಅದು ಇವ್ರಿಗೆ ಗೊತ್ತೇ ಇಲ್ಲ. ನಮ್ಮ ರಾಜ್ಯದ BJP ಘಟಕಕ್ಕೆ, ಜನತಾದಳದ ಘಟಕಕ್ಕೆ ಗೊತ್ತೇ ಇಲ್ಲ ಅವರು ಕೇಂದ್ರದವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ. ಇವರಿಲ್ಲಿ ಬೆಲೆ ಏರಿಕೆ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡುತ್ತೆ. ಎಂಥ ವಿಪರ್ಯಾಸ ಇದು ಅಲ್ವಾ? ಅಲ್ಲ ಬಿಟ್ಟು ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಲ್ಲ, ಆ ಬಿರುಕು ಕಾಣಿಸ್ತಾ ಇದೆ ಅಲ್ವಾ? ನಿಮಗೆ ಕಾಣಿಸ್ತಾ ಇಲ್ವಾ ಪತ್ರಿಕೆಗೆ? ಅಲ್ಲ ರೀ, ನಮಗೆ ಕಾಣಿಸ್ತಾ ಇದೆ, ಮಾಧ್ಯಮದವ್ರಿಗೆ ಕಂಡಿಲ್ವಾ? ಮಾಧ್ಯಮದವ್ರಿಗೆ ಕಂಡಿಲ್ವೇನು ಸ್ವಾಮಿ? ಅದನ್ನು ಬರೀರಿ, ಬಿರುಕು ಅಂತ ಬರೀರಿ. ಅಲ್ಲ, ಬಿರುಕು ಅಂತ ಬರಿಬೇಕಲ್ವ ನೀವು? ಬರ್ದೇ ಇಲ್ಲ ನೀವು, ಬರೀ ನಮ್ಮನ್ನು ಕೇಳ್ತಾ ಇದ್ದೀರ. ಬರೀರಿ, ನೀವು ಜೋರಾಗಿ ಬರೀರಿ. ಅಲ್ಲಪ್ಪ, ನೀವ್ಯಾಕೆ ಸಮರ್ಥನೆ ಮಾಡ್ಕೋತೀರ? ಮಾಧ್ಯಮದವ್ರು ಯಾಕ್ರಿ ಸಮರ್ಥನೆ ಮಾಡಿ? ನೀವು ನ್ಯೂಟ್ರಲ್ ಅಲ್ವೇನಪ್ಪ? ಇದ್ದಿದ್ದಂಗೆ ಬರೆಯೋರಲ್ವ ನೀವು? ಆ ಇದ್ದಿದ್ದಂಗೆ ಬರೆಯೋದೇ ಇಲ್ಲ. ಈಗ ಯಾರು? ನಮಗೆ ಅನ್ನಿಸ್ತಾ ಇದೆ, ಅದಕ್ಕೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದಿರಿ, 50 ರೂಪಾಯಿ ಇದು ಗ್ಯಾಸ್ ಜಾಸ್ತಿ ಮಾಡಿದಿರಿ. ನಮಗನ್ಸಲ್ಲ, ಯಾಕೆಂದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೇವೆ. ನಮಗೆ ದುಡ್ಡು ಕೊಟ್ಟಿಲ್ಲ ಅವರು. ನಮಗೇನು ಮಾಡಿದ್ದಾರೆ? ಬಡ್ಜೆಟ್ನಲ್ಲಿ 5,300 ಕೋಟಿ ನಾವು ಸ್ಪೆಷಲ್ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿದರು. ಭದ್ರಾ ಇದು ಪ್ರಾಜೆಕ್ಟಿಗೆ ಕೊಟ್ರ? ಒಂದು ಪೈಸಾ ಕೊಡಲಿಲ್ಲ. 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನು ನಾವು GST ಟ್ಯಾಕ್ಸ್ ಕೊಟ್ಟಿದ್ದೇವೆ.
ನಮಗೆ ಎಷ್ಟು ಕೊಟ್ಟವ್ರೆ? 3-4 ಸಾವಿರ ಕೋಟಿ ಕೊಟ್ಟವ್ರೆ. ನಮಗೆ ಕೊಡಬೇಕಾದದ್ದು ನಾವೇನು ಅವ್ರನ್ನ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ಕೇಳಲ್ಲ. ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ ಅವರು. ಕೇಂದ್ರ ಸರ್ಕಾರ ಯಾವುದೇ ಆಡಳಿತ ಇದ್ದರೂ ಅದಕ್ಕೊಂದು ಫಾರ್ಮುಲಾ ಇದೆ. ಪ್ಲಾನಿಂಗ್ ಕಮಿಷನ್ನವ್ರು ಮಾತಾಡ್ತಾರೆ. ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ನಮಗೆ ಬರಬೇಕಲ್ವಾ? ನಮಗೆ ಕೊಡದೇ ಇದ್ದು ನಮಗೆ ಗ್ರ್ಯಾಂಟನ್ನು ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದನ್ನು ಬಾಡದೇ ಇದ್ದರೆ ನಾವು ಒಂದಿಷ್ಟು ಹಣವನ್ನು ವಸೂಲಿ ಮಾಡಲೇಬೇಕಲ್ವಾ? ನಮಗೆ ಈಗ ನೋಡ್ರಿ 12,000 ಕೋಟಿ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಕಳೆದ ವರ್ಷನೂ ಕೊಡಲಿಲ್ಲ, ಈ ವರ್ಷನೂ ಕೊಡಲಿಲ್ಲ. 3,000 ಕೋಟಿ 4,000 ಕೋಟಿ ಹಂಗೆ ಒಂದು ಕಳೆಪುರಿ ವ್ಯಾಪಾರ ಮಾಡ್ತಾರೆ ಅವರು. ಯಾರು ಕೇಳ್ತಾ ಇಲ್ಲ? ಅಲ್ಲಪ್ಪ, ಅವ್ರಿಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೊಂದು ಜನ MP ಗಳು ಗೆದ್ದಿದ್ದೀವಿ ಅಂತಾರಲ್ಲ, ಅವ್ರು ಕೇಳಬೇಕು. ನಾವು ಇಲ್ಲಿಂದ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ರೀ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮುಖ್ಯಮಂತ್ರಿಗಳು, ನಾವೆಲ್ಲ ಸಚಿವರು, ನಮ್ಮ ವರ್ಕರ್ಸು, ನಮ್ಮೆಲ್ಲರೂ ಹೋಗಿ ಡೆಲ್ಲಿನಲ್ಲಿ ನಮಗೆ ಟ್ಯಾಕ್ಸ್ ದುಡ್ಡು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ವಿ, ಫಸ್ಟ್ ಟೈಮ್. ಆದರೂ ಅವ್ರು ಎಚ್ಚೆತ್ಕೊಂಡಿಲ್ಲ ಅಲ್ವಾ? ಮುಖ್ಯಮಂತ್ರಿಗಳು ಕೊಡಬೇಕಲ್ವಾ ನಮಗೆ, ಇವರು ಪ್ರಧಾನಮಂತ್ರಿಗಳು. ಬರೇ ಏನಿಲ್ಲ, ಮಾರ್ಜಿನಲ್ಲಿ ಒಂದಿಷ್ಟು ಹಣ ಸಂಗ್ರಹಣೆ ಮಾಡೋದಕ್ಕೆ ಮಾಡಿದ್ದೇವೆ. ಅದಕ್ಕೆ ನಾವು ಈಗ 51,000 ಗ್ಯಾರಂಟಿ 51,000 ಕೋಟಿ ಕೊಟ್ಟಿದ್ದೀವಪ್ಪ. ಅದೇ ನಾವು ಇಟ್ಕೊಳ್ತೀವ? ಜನಕ್ಕೆ ವಾಪಸ್ ಕೊಟ್ಟಿದ್ದೀವಲ್ರಿ. ಇನ್ನೇ ನಿಮ್ಮಿಂದ ಕೊಡೋದು, ನಿಮ್ಮ ಜೇಬಿಂದ ತರ್ತೀರ ನೀವು? ಅಲ್ಲಪ್ಪ, ಎಲ್ಲಿಂದ ಟ್ಯಾಕ್ಸ್ ಬರಬೇಕು ಸರ್ಕಾರಕ್ಕೆ ಹೇಳಿ ನೀವು? ಜನಗಳು ತೆರಿಗೆ ಹಾಕುವಂಥದ್ದು ಇವತ್ತಿನ ಹೊಸದಲ್ಲ. ಯಾವುದೇ ಕಾಲದಿಂದಲೂ ತೆರಿಗೆ ಹಾಕ್ಕೊಂಡೇ ಬಂದಿದ್ದಾರಲ್ವಾ ಜನ ಸಮುದಾಯದ ಮೇಲೆ. ಕಂದಾಯ ಅಂದ್ರೇನು? ಅದನ್ನು ನಾವು ಇವತ್ತು ಒಂದಿಷ್ಟು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೇವೆ ಅಷ್ಟೇ. ಬೇರೆ ಕ್ವಶನ್ಗೆ ಹೋಗಿ. ಗೋ ಟು ದ ನೆಕ್ಸ್ಟ್ ಕ್ವಶನ್. ಐಸೆ ಸುಮ್ಮನೆ 15 ಎಷ್ಟು ಸರಿ ಕೇಳ್ತೀರಾ? ಯಾವುದು? ದಲಿತರ ಹಣ ದಲಿತರಿಗೆ ಮಾಡೋದು. ನಿಮಗೆ ಅರ್ಥನೇ ಆಗೋದಿಲ್ಲ. ಫೈನಾನ್ಸ್ ಅರ್ಥ ಆಗುತ್ತಾ ನಿಮಗೆ? ಆರ್ಥಿಕ ಗೊತ್ತಾಗುತ್ತೇನ್ರಿ? 51,000 ಕೋಟಿ ನಾವು ಏನು ಗ್ಯಾರಂಟಿ ಖರ್ಚು ಮಾಡಿದ್ದೇವೆ, ಅದನ್ನು ಟ್ಯಾಕ್ಸು ಇಲ್ದೇನೆ ಖರ್ಚು ಮಾಡಿದ್ದೇವಲ್ವ ಹಿಂದಿನ ವರ್ಷ ಮಾಡಿರಲಿಲ್ವ? ಟ್ಯಾಕ್ಸ್ ಹಾಕಿದ್ವಾ? ಈ ವರ್ಷ ಅದನ್ನು ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡಿದ್ದೀವಿ. ಬೇರೆ ಬೇರೆ ಕಾರಣಕ್ಕೆ, ಯಾವುದೋ ಕಾರಣ, ಒಂದು ಮೇಜರ್ ಕಾರಣ ನಿಮಗೆ ಕೊಟ್ಟೆ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲಪ್ಪ ನಮಗೆ, ಅದಕ್ಕಾಗಿ ನಾವು ರಾಜ್ಯದ ಜನತೆಗೆ ನಾವು ಮೋಸ ಮಾಡೋಕ್ಕಾಗೋದಿಲ್ಲ, ಕಾರ್ಯಕ್ರಮ ನಿಲ್ಲಿಸೋಕ್ಕಾಗೋದಿಲ್ಲ. ಅದಕ್ಕಾಗಿ ಒಂದಿಷ್ಟು ಮಾರ್ಜಿನಲ್ಲಿ ಟ್ಯಾಕ್ಸೇಷನ್. ಈಗ ವರ್ಷದ ಬಡ್ಜೆಟ್ನಲ್ಲಿ, ಅದಕ್ಕೆ ಹೇಳಿದ್ದು ನಿಮಗೆ ಫೈನಾನ್ಸ್ ಅರ್ಥ ಆಗಲಿಲ್ಲ ಅಂತ, 15% ಇನ್ಕ್ರೀಸ್. ಈ ವರ್ಷದಿಂದ ಇನ್ನೊಂದು ವರ್ಷದ ಬಡ್ಜೆಟ್ಟಿಗೆ 15% ಇನ್ಕ್ರೀಸ್ ಮಾಡೋದಕ್ಕೆ ಫೈನಾನ್ಷಿಯಲ್ ಪಾರ್ಲೆನ್ಸಲ್ಲಿ ಅಲೋಡ್ ಇದೆ. ಗೊತ್ತಾಯ್ತಾ? ಅದಕ್ಕೆ ಈಗ 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. 3,71,000 ಕೋಟಿ ಬಡ್ಜೆಟ್ ಇತ್ತು ಕಳೆದ ವರ್ಷ. ಈ ವರ್ಷ 4,09,000 ಕೋಟಿ ಬಡ್ಜೆಟನ್ನು ಮಾಡಿದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಯಿತು? ಎಷ್ಟು ಇನ್ಕ್ರೀಸ್ ಆಯಿತು? 15% ಆಯ್ತಲ್ವಾ? ಅದು ಅಲೋಡ್ ಇದೆ. ಅದನ್ನು ಹೇಳಲ್ಲ ನೀವು. ನಾವು ಜಾಸ್ತಿ ಮಾಡಿದ್ದೀವಲ್ಲ ಬಡ್ಜೆಟ್ಟು, ಅದನ್ನು ಹೇಳಿ ಅಲ್ಲ. ಹಾಂ, ಅದನ್ನು ಈಗಾಗಲೇ ನಾವು ನ್ಯಾಷನಲ್ ಹೈವೇನವರಿಗೆ, ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ತಿಳಿಸಿದ್ದೇವೆ. ಬೆಂಗಳೂರು ಮೈಸೂರು ರಸ್ತೆ ಚೆನ್ನಾಗಾಯ್ತಲ್ವಾ? 2 ತಿಂಗಳಲ್ಲಿ ಸುಮಾರು 59 ಜನ ಸತ್ರು. ಯಾರು ತಪ್ಪಿಂದ ಸತ್ರು? ಈಗ ನೀವು ಹೇಳಿದ್ರಲ್ಲ, ಹೈವೇ ಅಥಾರಿಟಿಯಿಂದ ರಸ್ತೆಗಳನ್ನು ಸರಿಯಾಗಿ ಮಾಡದೆ, ಸೈನ್ ಬೋರ್ಡ್ಗಳು ಹಾಕದೆ, ಆಮೇಲೆ ಅಲ್ಲಿಗೆ ಏನೇನು ಕ್ರಮ ತಗೋಬೇಕು ಅದೆಲ್ಲ ಹಾಕದೇನೆ
ರೆಗ್ಯುಲೇಟ್ ಮಾಡದೆ ಅದನ್ನೆಲ್ಲ ಓಪನ್ ಮಾಡಿಬಿಟ್ರು. ಓಪನ್ ಮಾಡಿದ ತಕ್ಷಣ ರಸ್ತೆ ಚೆನ್ನಾಗಿದೆ ಅಂತ ನಮ್ಮ ಹುಡುಗರೆಲ್ಲ ಬರ್ರಂತ ಹೋಗಕ್ಕೆ ಹೋದರು. 59 ಜನ ಸಾವು 2 ತಿಂಗಳಲ್ಲಿ. ಅದಾದ ಮೇಲೆ ನಾವು ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯವರು ಕರೆಕ್ಷನ್ಸ್ ಮಾಡಬೇಕು ಅಂತೇಳಿ ದಾರಿ ಉದ್ದಕ್ಕೂ ಸೈನ್ ಬೋರ್ಡ್ಗಳನ್ನ ಹಾಕಿಸಿ, ಕ್ಯಾಮ್ರಾಗಳನ್ನು ಹಾಕಿ, ಸ್ಪೀಡ್ ಲಿಮಿಟ್ ಮಾಡಿಸಿ ಎಲ್ಲ ಮಾಡಿದ ಮೇಲೆ ಈಗ ಸಾವು ಕಡಿಮೆ ಆಗಿದೆ, ಆಲ್ಮೋಸ್ಟ್ ನಿಲ್. ಅದು ಅವ್ರು ಮಾಡಿದ ತಪ್ಪು. ಅದಕ್ಕೆ ನಾವೀಗ ಅವರಿಗೆ ತಿಳಿಸಿದ್ದೇವೆ, ನ್ಯಾಷನಲ್ ಹೈವೇ ಮಾಡುವಾಗ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯ ಜೊತೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಹೇಳಿದೆವು. ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ, ದೇಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಂಬರ್ 1 ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ, ಅದು ನಾನು ಗಮನಿಸಿಲ್ಲ. ಅವ್ರು ಬಂದಾಗ ಕೇಳಿ. ಆನ್ಲೈನ್ ಬೆಟ್ಟಿಂಗು, ಆನ್ಲೈನ್ ಗ್ಯಾಂಬ್ಲಿಂಗಿಗೆ ನಿನ್ನೆ ತಾನೇ ಒಂದು ಸಭೆಯನ್ನು ಮಾಡಿದ್ದೇನೆ ನನ್ನ ಅಧ್ಯಕ್ಷತೆಯಲ್ಲಿ. IT ಮಿನಿಸ್ಟ್ರು, ನಾನು ಮತ್ತು ಯಾರು ನಡೆಸ್ತಾರೆ ದಿ ಇಂಡಸ್ಟ್ರಿ, ಆನ್ಲೈನ್ ಗ್ಯಾಂಬ್ಲಿಂಗ್ ನಡೆಸೋರು, ಬೆಟ್ಟಿಂಗ್ ನಡೆಸೋರು, ಅವ್ರನ್ನೆಲ್ಲ ಕರೆದಿದ್ವಿ ನಿನ್ನೆ. ಎಲ್ಲ ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಇಲ್ಲಿವರೆಗೂ ಇಲ್ಲ, ಅದಕ್ಕೆ ಅವರು ಒಪ್ಪಿದ್ದಾರೆ. ನಾವು ರೆಗ್ಯುಲೇಟ್ ಮಾಡಿ, ನಮಗೆ ಲೈಸೆನ್ಸ್ ಕೊಟ್ಟು ನಿಮ್ಮ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ನಿನ್ನೆ ಒಪ್ಪಿದ್ದಾರೆ. ಅದಕ್ಕೆ 20 ದಿವಸ, 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಅದಕ್ಕೆ ಹೊಸ ಕಾನೂನನ್ನು ತರ್ತೇವೆ. ಹೊಸ ಕಾನೂನನ್ನು ಡ್ರಾಫ್ಟ್ ಮಾಡೋದಕ್ಕೆ 1 ತಿಂಗಳು ಸಮಯ ಕೊಟ್ಟಿದ್ದು ಒಂದು ಸಮಿತಿ ಮಾಡಿದ್ದೇನೆ ನಿನ್ನೆ ದಿವಸ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.